ನಮಸ್ಕಾರ. ಶೌಕತ್ ಅಲಿ ಬಂಕಾಪುರ. ಮೊನ್ನೆ 20ನೇ ತಾರೀಕು ರಾತ್ರಿ ಶಿಗ್ಗಾಂವಲ್ಲಿ ಒಂದು ಘಟನೆ ನಡೆದಿದೆ. ಒಬ್ಬ ಮುಸಲ್ಮಾನ ವ್ಯಕ್ತಿ ಮಂದಿರದ ಮೇಲೆ ಮೂತ್ರ ಮಾಡಿದ ಒಂದು ಆರೋಪ ಕಂಡು ಬಂದಿದೆ. ಅದಕ್ಕಾಗಿ ಶಿಗ್ಗಾಂವಿಗೆ ಸಂಬಂಧಪಟ್ಟ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮತ್ತು ಸರ್ವ ಸದಸ್ಯರು ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ಮಾಹಿತಿ ಪಡೆಯೋಣ. ಸರ್, ಮೊನ್ನೆ 20ನೇ ತಾರೀಕು ಶಿಗ್ಗಾಂವಿಯಲ್ಲಿ ಮಂದಿರ ಮೇಲೆ ಒಂದು ಮೂತ್ರ ವಿಸರ್ಜನೆ ಮಾಡಿದ ಅಂತ ಒಂದು ಆರೋಪ ಕಂಡು ಬಂದಿದೆ. ಸರ್, ಅದಕ್ಕೆ ತಾವೇನು ಹೇಳ್ತೀರಾ ಸರ್? ನೋಡಿ, ಶಿಗ್ಗಾಂವಿಯ ಒಂದು ಇತಿಹಾಸದಲ್ಲಿ ಯಾವುದೇ ಇಂಥ ಘಟನೆ ಆಗಿದ್ದಿಲ್ಲ. ಈ ಕೃತ್ಯವನ್ನ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಆತ ಯಾರೇ ಇರಲಿ ಅವನ ವಿರುದ್ಧ ಕಾನೂನು ಕ್ರಮ, ಕಟ್ಟುನಿಟ್ಟಿನ ಕಾನೂನು ಕ್ರಮ ಆಗಬೇಕು. ಈಗಾಗಲೇ ಪೊಲೀಸ್ ಇಲಾಖೆಯವರು ಅವನ ವಿರುದ್ಧ FIR ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ದಾರೆ. ಅದರನ್ನು ಮುಂದೆ ಕಾನೂನು ಕಾರ್ಯ ಏನಿದೆ ಮುಂದೆ ನಡೆಯುತ್ತೇವೆ. ಆದ್ರೆ ಈ ಕೃತ್ಯವನ್ನು ನಾವು ಅಂಜುಮನ್ ಸಂಸ್ಥೆಯ ಪರವಾಗಿ, ನಮ್ಮ ಜಮಾತಿನ ಪರವಾಗಿ ಮತ್ತು ಗುರಿ ಹಿರಿಯರ ಪರವಾಗಿ, ಎಲ್ಲರ ಪರವಾಗಿ ನಾವು ಈ ಕೃತ್ಯವನ್ನು ಖಂಡಿಸ್ತೇವೆ. ಮತ್ತು ಅದೇ ರೀತಿ 26/8/2026 ನಡೆಯುವ ಜಶ್ನಿ ಈದ್ ಮಿಲಾದಿನ್ ನಬಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಲವು ಕಾರ್ಯಕ್ರಮಗಳು ಈಗಾಗಲೇ ನಿಗದಿಯಾಗಿದ್ದೇವೆ. ಸಣ್ಣ ಮಕ್ಕಳ ಕಾರ್ಯಕ್ರಮ ಇರ್ತವೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ. ಆ ದಿನ ಹಿಂದೂ ಬಾಂಧವರು ತಮ್ಮ ಭಾವನೆಗೆ ಧಕ್ಕೆಯಾಗಿದೆ, ನೋವುಂಟಾಗಿದೆ ಅನ್ನೋ ಉದ್ದೇಶದಿಂದ ಬಂದ್ಗೆ ಕರೆ ನೀಡಿದ್ದಾರೆ. ಆ ಬಂದ್ ಕರೆಗೆ ನಾವು ಸಂಪೂರ್ಣವಾಗಿ ಬೆಂಬಲ ನೀಡ್ತೀವಿ. ಆದರೆ 26/8/2026 ಏನ್ ಬಂದ್ ಕರೆ ನೀಡಿದ್ರು ಆ ದಿನವನ್ನು ಸ್ಥಗಿತಗೊಳಿಸಿ ಬೇರೆ ಯಾವ್ದಾದ್ರು ದಿನ ಇದ್ರೆ ತಾವು ಮಾಡಿ. ಅದಕ್ಕೆ ನಾವು ಅಂಜುಮನ್ ಸಂಸ್ಥೆಯ ಪರವಾಗಿ ನಾವು ಮಾನಸಿಕವಾಗಿ, ಭೌತಿಕವಾಗಿ ಎಲ್ಲವೂ ಕೂಡ ನಾವು ನೈತಿಕವಾಗಿ ಅವ್ರಿಗೆ ನಾವು ಬೆಂಬಲ ಸೂಚಿಸ್ತೀವಿ. ಬಂದ್ಗೆ ನಾವು ಬೆಂಬಲವನ್ನು ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ಹೀಗಾಗಿ ಹಿಂದೂ ಬಾಂಧವರು ಹಾಗೂ ಆಂಜನೇಯ ಸಮಿತಿಯ ಸದಸ್ಯರಲ್ಲಿ ನಾನು ಒಂದು ಅಂಜುಮನ್ ಸಂಸ್ಥೆಯ ಸದಸ್ಯನಾಗಿ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಂತೀನಿ. 26/8/2026 ಬಂದ್ ಕರೆಯನ್ನು ತಾವು ಕೈ ಬಿಡಬೇಕು. ಹಾಗೂ ಈ ಕಾರ್ಯಕ್ರಮದಲ್ಲಿ 26/8/2026 ತಾವು ಕೂಡ ಈ ಪ್ರೊಸೆಷನ್ ನಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ನಾನು ಮನವಿ ಮಾಡ್ಕೊಂತೀನಿ. ಯಾಕಂದ್ರೆ ಪ್ರವಾದಿ ಮೊಹಮ್ಮದರ ಆ ದಿನ ನಾವು ಕೇಶ ದರ್ಶನ ಮಾಡುವಂತದ್ದು ಒಂದು ನಮ್ಮ ಕೆಲಸ ಇದೆ. ಅದು ಪವಿತ್ರ ದಿನವನ್ನ ಒಂದು ಅತ್ಯಂತ ನಾವು ವಿಜೃಂಭಣೆಯಿಂದ ಆಚರಿಸುತ್ತಾ ನಾವು ಬಂದಿದ್ದೀವಿ. ಹೀಗಾಗಿ ಎಲ್ಲರೂ ಕೂಡ ಆ ದಿನ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ನಾವು ಮನವಿ ಮಾಡ್ತೀವಿ. ಸರ್, ಆ ವ್ಯಕ್ತಿ ಮಂದಿರ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ ಅಂತ ಮುಸ್ಲಿಂ ವ್ಯಕ್ತಿ ಕಂಡು ಬಂದಿದ್ದಾರೆ. ಅದರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ನೋಡ್ರಿ, ಹಿಂದೂ ಇರ್ಲಿ ಮುಸ್ಲಿಂ ಇರ್ಲಿ, ನಾವು ಏನಂತೀವಿ ನಮ್ಮ ಇಸ್ಲಾಂ ಧರ್ಮದಲ್ಲಿ, ಯು ರೆಸ್ಪೆಕ್ಟ್ ಆಲ್ ರಿಲಿಜನ್, ಫಾಲೋ ಯುವರ್ ರಿಲಿಜನ್, ಲಕುಂ ದೀನಕುಂ ವಲಿಯ ದೀನ್. ಯು ಲವ್ ಯುವರ್ ರಿಲಿಜನ್, ಐ ಲವ್ ಮೈ ರಿಲಿಜನ್. ನಮ್ಮ ಧರ್ಮ ಹೇಳೋದೇ ಎಲ್ಲ ಧರ್ಮವನ್ನು ನಾವು ಗೌರವಿಸ್ತೀವಿ. ಎಲ್ಲ ಧರ್ಮವನ್ನು ಗೌರವಿಸಿ ನಿಮ್ಮ ಧರ್ಮ ನೀವು ಪಾಲನೆ ಮಾಡಿ. ಯಾವುದೇ ಧರ್ಮಕ್ಕೆ ನಾವು ಧಕ್ಕೆ, ಅವರ ಆಶಾಭಾವನೆಗೆ ಧಕ್ಕೆ ತರುವಂತದ್ದು ನಾವು ಮಾಡಿದ್ರೆ ಅದು ಹೇಯ ಕೃತ್ಯ. ಅದು ನಾವು ಧರ್ಮವು ಕೂಡ ಅದಕ್ಕೆ ಪರವಾನಗಿ ನೀಡೋದಿಲ್ಲ. ಅಂತವರಿಗೆ ಶಿಕ್ಷೆ ಆಗಲಿ ಅಂತ ನಾವು ಮನವಿ ಮಾಡ್ತೀವಿ. ಈಗ ಶಿಗ್ಗಾಂವಿಯ ಮಾಜಿ ಪುರಸಭೆ ಅಧ್ಯಕ್ಷರಾದಂತ ಅವರು ಕೂಡ ನಾನು ಮಾತಾಡ್ತಾರೆ. ಸರ್, ನಾನು ಅಬ್ದುಲ್ ಕರೀಂ ಅಲ್ಲಾಹ್ ಮೊಗಲಲ್ಲಿ ಈಗ ಸದ್ಯ ಪ್ರಧಾನಮಂತ್ರಿಗಳ 15ನೇ ಕಾರ್ಯಕ್ರಮದ ಜಿಲ್ಲಾ ಸದಸ್ಯನಾಗಿದ್ದೇನೆ. ಈದ್ ಮಿಲಾದ್ ಹಬ್ಬದ ಎಲ್ಲ ಬಾಂಧವರಿಗೆ ಶುಭಾಶಯಗಳನ್ನು ಕೊಡುತ್ತೇನೆ. ನಮ್ಮ ಪೈಗಂಬರರು ಡಾಕ್ಟರ್ ಇಕ್ಬಾಲ್ ಅವರು ಒಂದು ಶಾಯರಿಯನ್ನು ಹೇಳಿದ್ದಾರೆ. वो हर आलम के रहबर हैं, किसी आलम में रह जाते. वो हर आलम के रहबर हैं, किसी आलम में रह जाते. हमारी खुशनसीबी ये है कि ये आलम पसंद आया. ಅವರು ಯಾವುದೇ ಯುಗದಲ್ಲಿ ಜನಿಸಬಹುದಾಗಿತ್ತು, ಅವರಿಗೆ ಅಥಾರಿಟಿ ಇತ್ತು. ಆದರೆ ನಮ್ಮ ಸುದೈವ ಏನಂತ ಹೇಳಿದ್ರೆ, ಇಂಥ ಒಂದು ಯುಗದಲ್ಲಿ ನಮ್ಮನ್ನು ದಾರಿ ತೋರಿಸಲಿಕ್ಕೆ ಅವರು ಜನಿಸಿದ್ದಾರೆ, ನಮ್ಮ ಸುದೈವ ಅಂತೇಳಿ ಅನ್ನೋಂಥ ಮಾತನ್ನು ಇಕ್ಬಾಲ್ ಅವರು ಹೇಳಿದ್ದಾರೆ. ಅದೇ ರೀತಿ ನೂರಾರು ವರ್ಷಗಳಿಂದ ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿಯನ್ನು ಆಚರಿಸಿಕೊಳ್ಳುತ್ತಾ ಬಂದಿದ್ದೇವೆ. ಈ ಸಲನೂ ಕೂಡ ನಮ್ಮ ಶಿಗ್ಗಾಂವ್ ಪಟ್ಟಣದಲ್ಲಿ 26/8/2026 ಬುಧವಾರ ದಿವಸ ಸಾಯಂಕಾಲ 3 ಗಂಟೆಗೆ ನಾವು ಈ ಹಬ್ಬದ ಪುರುಷಸ್ ಸಲುವಾಗಿ ನಾವು ಮೆರವಣಿಗೆ ಮಾಡ್ತೀವಿ. ಅದರಲ್ಲಿ ಅಂಜುಮನ್ ಸಂಸ್ಥೆಯವರು ಎಲ್ಲರೂ ಸೇರಿಕೊಂಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಈ ಸಲವೂ ಕೂಡ ಈ ಘಟನೆ ಏನಾಗಿದೆ ತಮಗೆಲ್ಲ ಗೊತ್ತಿದೆ, ಎಲ್ಲರಿಗೂ ಇದೆ.
ನಮ್ಮ ಸಮಾಜದವ್ರಿಗೂ ಇದೆ. ಅಂಜುಮನ್ ಸಂಸ್ಥೆಯವರು ಅದರ ಬಗ್ಗೆ ಬಹಳಷ್ಟು ಸಲ ಪೊಲೀಸ್ ಇಲಾಖೆಯವರ ಜೊತೆ ಸಂಪರ್ಕ ಮಾಡಿ ಆ ವ್ಯಕ್ತಿಗೆ ಯಾವ ಶಿಕ್ಷೆ ಕೊಟ್ಟರು ಕಡಿಮೆ, ಈ ಮುಲಾಜಿ ಕಾಯ್ಬಾರಿ ಯಾರು ಅವ್ರ ಬಗ್ಗೆ ಹೇಳಕ್ ಬರಂಗಿಲ್ಲ ಅನ್ನೋಂಥದ್ದು ಲೆಟರ್ ಮುಖಾಂತರ, ಪತ್ರ ಮುಖಾಂತರನು ಕೂಡ ತಿಳಿಸಿದ್ದಾರೆ. ಅದರ ಜೊತೆಯಲ್ಲಿ ಮೌಖಿಕವಾಗಿ ಹೋಗಿ ಭೇಟಿಯಾಗಿ ಈ ಕಾರ್ಯಕ್ರಮಗಳ ಬಗ್ಗೆ ಅವ್ರಿಗೆ ಎಲ್ಲ ತಿಳಿಸಿದ್ದಾರೆ. ಹೀಗಾಗಿ ನಾನು ಯಾವತ್ತೂ ಈ ನಮ್ಮಲ್ಲಿ ಏನು ಈ ಘಟನೆ ನಡೆದಿದೆ ಈ ಅಂತ ಘಟನೆ ನಡೀಬಾರದು. ನಾವೆಲ್ಲ ಸೌಹಾರ್ದದಿಂದ ಇರಬೇಕು, ಬಾಳಬೇಕು, ಈ ಪಟ್ಟಣವನ್ನು ಅಭಿವೃದ್ಧಿ ಅತ್ತ ಒಯ್ಬೇಕು ಅನ್ನೋಂಥ ವಿಚಾರವನ್ನ ಇಟ್ಕೊಂಡು ನಾವಿಲ್ಲಿ ಎಲ್ಲ ಜನಿಸಿದ್ದೇವೆ, ಮಾಡ್ತಾ ಇದ್ದೇವೆ. ಆ ರೀತಿ ನಾವೆಲ್ಲರೂ ಮಾಡೋಣ. ಮುಂದೆ ಇಂಥ ಘಟನೆಗಳು ನಡೆಯಬಾರದು ಅನ್ನೋಂಥ ನಾವೆಲ್ಲ ಮುಂಜಾಗ್ರತವಾಗಿ ನಾವು ಸಮಾಲೋಚನೆಗಳನ್ನ ಏರ್ಪಡಿಸಿ ಅದರ ಬಗ್ಗೆ ನಾವು ವಿಚಾರ ಮಾಡೋಣ ಅಂತ ಹೇಳಿ ತಾವೆಲ್ಲರೂ ಈ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕಂತೇಳಿ ಮತ್ತೊಮ್ಮೆ ನಿಮಗೆ ಮನವಿ ಮಾಡಿಕೊಂಡು, ಅಂಜುಮನ್ ಕಮಿಟಿಯ ಮಾಜಿ ಸದಸ್ಯರು ಕೂಡ ನಮ್ಮ ಎಲ್ಲರ ಮಧ್ಯೆ ಒಂದು ಮಾತು ಹಂಚ್ಕೊಳ್ತಾ ಇದ್ದಾರೆ. ಮೊಹಮ್ಮದ್ ಅಲಿ ಪಂಬೂರ್ ಅಂತ, ನಾನು ಹಾವೇರಿ ಡಿಸ್ಟಿಕ್ ವಕ್ಫ್ ಬೋರ್ಡ್ ಮೆಂಬರ್ ಆಗಿದ್ದೇನೆ. ನಾನು ಈ ಶಿಗ್ಗಾಂವಲಿನ ಘಟನೆಗೆ ಇದು ಖಂಡನೀಯ, ಇದು ಯಾರು ಮಾಡಿದ್ರು ಕೂಡ ಖಂಡನೀಯ. ನಾನು ಸರ್ಕಾರದಲ್ಲಿ ಒಂದೇ ಮನವಿ ಮಾಡೋದು, ಇಂಥದ್ದು ಎಲ್ಲರಾಗ್ಲಿ ಕರ್ನಾಟಕದಲ್ಲಿ ಅಂಥ ಜನರಿಗೆ ಗಡಿಪಾಡು ಮಾಡಿ ಅಂತ ನನ್ನ ಒಂದು ಮನವಿ. ಏಕೆಂದ್ರೆ ಇಂಥ ಹೇಕೃತ್ಯ ಮಾಡೋಕೆ ಅವರು ಯಾ ತಾಯಿ ಜನಿಸಿದಾಗ ಗೊತ್ತಿಲ್ಲ. ಇಂಥ ಹೇಕೃತ್ಯ ಎಲ್ಲಿ ಮಾಡಬಾರ್ದು ಅಂತ ನಂದು ಮನವಿ. ನಮ್ಮ ಹಿಂದೂ, ನಮ್ಮ ಮುಸ್ಲಿಂ, ನಮ್ಮ ಶಿಗ್ಗಾಂವ್ ಹಿಂದೂಗಳಿಗೆ ಅವ್ರಿಗೆ ನೋವಾಗಿದೆ. ನಾ ಅವರಲ್ಲಿ ಒಂದು ಮನವಿ ಮಾಡ್ತೇನೆ, ನಿಮ್ಮ ನೋವಲ್ಲಿ ನಾನು ಕೂಡ ಇದ್ದೇನೆ, ನಮ್ಮ ಅಂಜುಮನ್ ಸಂಸ್ಥೆದವರು ಕೂಡ ಇದ್ದಾರೆ. ನಿಮ್ಗೆ ನೋವು ಏನಾಗಿದ್ದಿಲ್ಲ, ಆ ನೋವನ್ನೇ ನಾವು ಕೂಡ ಇರ್ತೇವೆ. ಆದರೆ ಒಂದು ಸಣ್ಣ ಒಂದು ರಿಕ್ವೆಸ್ಟ್, ನಾವು 26/8/2026 ನಮ್ಮ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ತಾಲಾ ಅಲೈಹಿ ವಸಲ್ಲಂ ಅವರ ಜನ್ಮದಿನ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ತಾವು ದಯವಿಟ್ಟು ಆ ದಿನ ಬಂದು ಕರೆಯೋದು ಹೊರತುಪಡಿಸಿ ಬೇರೆ ಯಾರೇ ದಿನ ಬಂದನ್ನು ಕರೆಯಿರಿ. ಇನ್ಶಾಲ್ಲ ನಾವು ಕೂಡ ಅದರಲ್ಲಿ ಭಾಗಿಯಾಗಿ ನಿಮ್ಮ ನೋವಲ್ಲಿ ನಾವು ಅದರಲ್ಲಿ ಭಾಗಿಯಾಗಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಈಗ ಅಂಜುಮನ್ ಕಮಿಟಿಯ ಉಪಾಧ್ಯಕ್ಷರು ಕೂಡ ನಮ್ಮಲ್ಲಿ ಒಂದು ಮಾತು ಹೇಳ್ಕೊತಾ ಇದ್ದಾರೆ. ನಾನು ಅಂಜುಮನ್ ಉಪಾಧ್ಯಕ್ಷ. ಅವ ಮಾಡಿದ್ದು ಘಟನೆ ಯಾರು ಮಾಡಬಾರ್ದು ಅಂತ ತಪ್ಪು ಮಾಡಿ, ನಮ್ಗೆ ಹಿಂದೂ ಅವ್ರ ಮುಸ್ಲಿಮ್ ಎರಡು ಅಣ್ತಮ್ಮ ಇದ್ದಂಗೆ ಇದ್ವಿ ನಾವು. ಇಲ್ಲಿ ಯಾರೋ ಒಬ್ಬ ಹೊರಗ್ಲಿಂದ್ರ ಆಡೂರ್ಲಿಂದ್ರ ಇಂಥ ಘಟನೆ ಮಾಡಿ ಎಲ್ಲ ನಮ್ಮ ಹಿಂದೂ ಮುಸ್ಲಿಂ ಫ್ರೆಂಡ್ಶಿಪ್ ಆಗಿದ್ವಿ ನಾವು. ಯಾವ್ದಾರ ಹಬ್ಬ ಬಂದ್ರೆ ಕೂಡಿ ಎಲ್ಲರೂ ಮುಸ್ಲಿಂ ಅವ್ರು ಹಿಂದೂ ಕೂಡಿ ಹಬ್ಬ ಮಾಡ್ತಿದ್ವಿ. ಆ ನೋದಲ್ಲಿ ನಾವು ಆ 26ನೇ ತಾರೀಕಿಗೆ ನಮ್ಮ ಹಬ್ಬ ಆಗಿದ ಮೇಲೆ ಅವು ಯಾವ ದಿನ ಇಟ್ಕೊಂತಾರ ಆ ನೋದಲ್ಲಿ ನಾವು ಅವ್ರು ಬಂದು ಕೂತೆ ಅವ್ರಿಗೆ ಏನ್ ಶಿಕ್ಷಾ ಕೊಡ್ತೀರಿ ಅದಕ್ಕೆ ನಾವು ಅವ್ರ ಕೊಟ್ಟು ಭದ್ರವಾಗಿ ನಿಂದಿರ್ತೀವಿ. ಈಗ ಅದರ ಜೊತೆಲೆ ನಾನು ಕೂಡ ಒಬ್ಬ ಮುಸ್ಲಿಂ ಮುಖಂಡನಾಗಿದ್ದು ನನಗೂ ಕೂಡ ಅನೇಕ ಜನ ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ಅಭಿಪ್ರಾಯ ಏನಂತ. ಸರ್, ನಾನು ಹೇಳಿದಷ್ಟೇ, ಪಾಲಿಟಿಕಲ್ ಬೇಕಾದಂತಾಗಲಿ, ಯಾವನೋ ಒಬ್ಬ ವ್ಯಕ್ತಿ ಒಂದು ಧರ್ಮದ ದೇವಿ ದೇವತಾ ಹಾಗೂ ಮಜಾರ್ ಹಾಗೂ ಮಸೀದ್ ಮೇಲೆ ಈ ತರ ಕೆಲಸ ಮಾಡಿದ್ರೆ ಅವನು ಯಾವನೋ ಇರಲಿ ಅವನಕ್ಕ ಶಿಕ್ಷೆ ಕೊಡಬೇಕು. ಯಾಕಂದ್ರೆ ಈಗ ಹೇಳ್ತಾನೆ, ಈ ಒಬ್ಬ ವ್ಯಕ್ತಿ ಅಲ್ಲಿಂದ ಬಂದಿದ್ದ ವ್ಯಕ್ತಿ ಕೆಲವೊಂದು ಜನ ಹೇಳ್ತಾರೆ ಕುಡಿದ ನಿಷೇಧನ ಮಾಡಿದಾನಂತ. ಕುಡಿದ ನಿಷೇಧದಲ್ಲಿ ಅದು ಬೇರೆದ ತಿನ್ನಂತಂದ್ರೆ ತಿಂತಾರೆ, ಅವರು ತಿನ್ನಂಗಿಲ್ಲ. ನಾನು ಈ ತರ ಹಲ್ಕ ಕೆಲಸ ಮಾಡ್ತಾ ಇದ್ದೇನೆ, ಯಾವನೋ ಒಬ್ಬ ವ್ಯಕ್ತಿ ನೋಡಿದ್ರೆ ನನಗೇನು ಮಾಡ್ತಾ ಅನ್ನೋ ಅಂತ ಇವ್ರಿಗೂ ಹೆದರಿಕಿಲ್ಲ ಅಂತಂದ್ರೆ ಇವ್ ಯಾವ ಮಟ್ಟಿಗೆ ಕೇಳ್ತಾ ಇದಾರೆ. ಯಾವನೋ ಇರಲಿ ಅವನಿಗೆ ಸಪೋರ್ಟ್ ಯಾರು ಕೊಡೋಂಗಿಲ್ಲ ಅಂತ ಅಂಜುಮನ್ ಕಮಿಟಿಯವರು ಹೇಳ್ಕೊಳ್ತಾ ಇದ್ದಾರೆ. ಅವನು ಯಾವನೋ ಇರಲಿ ಅವನಿಗೆ ಶಿಕ್ಷೆ ಕೊಡ್ಲಿ. 26ನೇ ತಾರೀಕಿಗೆ ಒಂದು ಇಡೀ ವಿಶ್ವಕ್ಕೆ ಒಂದು ಐತಿಹಾಸಿಕ ಒಂದು ಜಶ್ನ್ ಈದ್ ಮಿಲಾದ್ ನಬಿ ನಾವೆಲ್ಲರೂ ಸೇರಿ ಆಚರಿಸೋಣ. ಅದ ನಂತರ ಮರುದಿನ ಅಥವಾ ಮತ್ತೆ 2ನೇ ದಿನ ನಾವೆಲ್ಲರೂ ಸೇರಿ ಆ ವ್ಯಕ್ತಿಯನ್ನು ಶಿಕ್ಷೆಗಾಗಿ ಹೋರಾಟ ಮಾಡೋಣ. ನಾವು ಕೂಡ ನಿಮ್ ನೋವಲ್ಲಿ ನಾವು ಇದ್ದೇವೆ. ನಿಮ್ಗೆ ಏನ್ ನೋವಾಗ್ತಾ ಇದೆ, ಒಂದ್ ವೇಳೆ ಅದೇ ಜಾಗದಲ್ಲಿ ನಮ್ದೇ ದರ್ಗಾ ಮತ್ತು ಮಸ್ಜಿದ್ ತನಕ ಈ ತರ ಬೇರೆ ವ್ಯಕ್ತಿ ಮಾಡ್ತಿದ್ರೆ ನಮಗೂ ಕೂಡ ಅದೇ ತರ ನೋವಾಗ್ತಿತ್ತು. ನಿಮ್ ನೋವಲ್ಲಿ ನಾವು ಕೂಡ ನೋವು ಉಣ್ತಾ ಇದ್ದೇವೆ. ಯಾಕಂದ್ರೆ ಆ ಒಬ್ಬ ವ್ಯಕ್ತಿ ಕಿಡಿಗೇಡಿತನ ಮಾಡಿದ ಕಾರಣದಿಂದ ಇಡೀ ನಮ್ಮ ಸಮುದಾಯಕ್ಕೆ ಒಂದು ಧಕ್ಕೆ ಬಂದಿದೆ. ಅದು ಅಲ್ಲದೆ ಹಿಂದೂ ಸಮುದಾಯಕ್ಕೂ ಕೂಡ ಸಿಕ್ಕಾಪಟ್ಟೆ ಧಕ್ಕೆ ಆಗಿದೆ. ಯಾಕಂತಂದ್ರೆ ಇಲ್ಲಿ ಶಿಗ್ಗಾಂವಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ಭೇದ ಹಿಂದೂ ಮುಸ್ಲಿಂ ಆಗಲಿಲ್ಲ. ಎಂಥ ವ್ಯಕ್ತಿ ಇಂಥ ಹಲ್ಕ ಕೆಲಸ ಮಾಡಿದ ಕಾರಣಕ್ಕೆ
ಒಬ್ಬರಿಗೊಬ್ಬರು ನೋಡಬಾರ್ದು ಆ ಥರ ಪರಿಸ್ಥಿತಿ ತಂದಿಟ್ಟಿದ್ದಾನೆ. ಅದಕ್ಕಾಗಿ ನಾವೆಲ್ಲರೂ ಅಂಜುಮನ್ ಕಮಿಟಿಯ ಸರ್ವ ಸದಸ್ಯರು ಮತ್ತು ಶಿಗ್ಗಾಂವ್ ತಾಲೂಕು ಜನರಿಂದ ಒಂದು ಮನವಿ ಏನಪ್ಪಾ ಅಂತಂದ್ರೆ 26ನೇ ತಾರೀಕಿಗೆ ನಾವು ಮೀಲಾದ್ ಹಬ್ಬ ಮಾಡಿ ಮರುದಿನ ನಾವೆಲ್ಲರೂ ನಿಮ್ಮ ಜೊತೆ ಭಾಗಿಯಾಗಿ ಆ ವ್ಯಕ್ತಿಯನ್ನು ಶಿಕ್ಷೆಗಾಗಿ ನಾವು ಸರ್ಕಾರದ ಮುಂದೆ ಬೇಡಿಕೆ ಮಾಡೋಣ. ಅದಕ್ಕೆ ಆ ವ್ಯಕ್ತಿಗೆ ಏನೋ ಆಗಲಿ, ಆ ವ್ಯಕ್ತಿ ಹಿಂದೆ ನಾವು ಯಾರು ಹೋಗೋದಿಲ್ಲ, ಹೋಗಕ್ಕೂ ಕೊಡೋದಿಲ್ಲ. ಆ ವ್ಯಕ್ತಿ ಜೈಲಲ್ಲಿ ಇರಲಿ, ಅವ್ನಿಗೆ ಅದು ಬಿಟ್ಟು ಬೇರೆ ಶಿಕ್ಷೆ ಇಲ್ಲ. ಹಿಂದೂಗಳು ಇನ್ನೂ ಶಿಕ್ಷೆ ಜಾಸ್ತಿ ಕೊಡಬೇಕಿತ್ತು. ಆ ನಿಂತ ಜಾಗದಲ್ಲಿ ಆ ವ್ಯಕ್ತಿಯನ್ನು ಶಿಕ್ಷೆ ಕೊಡಬೇಕಿತ್ತು. ಹಿಂದೂಗಳು ಏನೋ ಒಂದು ಆ ವ್ಯಕ್ತಿಯನ್ನು ಪೊಲೀಸರು ಕೈಗೆ ಒಪ್ಪಿಸಿದ್ದಾರೆ. ಕಮಿಟಿಯ ಮೆಂಬರ್ ಹೇಳ್ತಾ ಇದ್ದಾರೆ, ಆ ವ್ಯಕ್ತಿ ಒಂದ್ ವೇಳೆ ನಮ್ಮ ಕೈಗೆ ಸಿಕ್ತಿದ್ರೆ ಆ ವ್ಯಕ್ತಿಗೆ ನಾವು ಅಲ್ಲೇ ನಿಂತ ಜಾಗದಲ್ಲಿ ನಮ್ಮ ಮುಸ್ಲಿಂ ಸಮುದಾಯದ ರೀತಿಯಿಂದ ಯಾವ ಶಿಕ್ಷೆ ಇರುತ್ತೆ ಆ ಶಿಕ್ಷೆ ಕೊಟ್ಟೇ ತಿರ್ತಿದ್ದೀವಿ. ಆ ಕಾರಣಕ್ಕೆ ತಾವೆಲ್ಲರೂ ಹಿಂದೂ ಮುಸ್ಲಿಂ ಆಗಿ ನಮ್ಮ ಶಿಗ್ಗಾಂವ್ ಸೌನೂರಲ್ಲಿ ಹಿಂದೂ ಮುಸ್ಲಿಂ ಒಗ್ಗಟ್ಟಾಗಿ ಬಾಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಇಲ್ಲಿ ಜಾತಿ ಭೇದ ಬೇಡ ಅಂತ ಎಲ್ಲರೂ ಮನವಿ ಮಾಡ್ಕೊತಾ ಇದ್ದೀವಿ. ಅದಕ್ಕಾಗಿ ಜೈ ಹಿಂದ್, ಜೈ ಭಾರತ್.